ಹಾಯ್ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಎಲೆಕ್ಟ್ರಾನಿಕ್ ಸಫಾರಿ ಚಾನೆಲ್‌ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಒಂದು ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್. ಯಾವುದು ಅಂತೀರಾ? ಈಗಾಗ್ಲೇ ಥಂಬ್‌ನೇಲ್ ನೋಡಿ ಗೊತ್ತಾಗಿದೆ ಅನ್ಕೋತೀನಿ. ಹಾ, ಉಬುಂಟುನ ಹೇಗ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಈ ದಿನಗಳಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಇದನ್ನ ಕಲ್ತ್ಕೋಬೇಕು ಅಂದ್ರೆ ನಮ್ಗೆ ಒಂದಲ್ಲ ಒಂದು ಸಾಫ್ಟ್‌ವೇರ್‌ನ ಅವಶ್ಯಕತೆ ಇದ್ದೇ ಇದೆ. ಅದೇ ಉಬುಂಟು. ನಾನ್ ಕೂಡ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ತುಂಬಾನೇ ಇಶ್ಯೂಸ್ ಬರ್ತಿತ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಹೋಪ್ ಸೋ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂತ. ಮೊದಲಿಗೆ ಉಬುಂಟು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ವರ್ಚುವಲ್ ಬಾಕ್ಸ್ ನ ಅವಶ್ಯಕತೆ ಇದೆ. ಅದಾದ ನಂತರ ನಾವು ಉಬುಂಟುನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಾನು ಇವೆರಡು ವರ್ಚುವಲ್ ಬಾಕ್ಸ್ ಮತ್ತೆ ಉಬುಂಟುನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಲಿಂಕ್ ನ ಪ್ರೆಸ್ ಮಾಡ್ಕೊಂಡು ನಾನು ಹೇಳೋ ಸ್ಟೆಪ್ ನ ಫಾಲೋ ಮಾಡ್ತಾ ಹೋದ್ರೆ ಈಸಿಯಾಗಿ ನೀವು ಉಬುಂಟುನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನ್ ಕೊಟ್ಟಿರೋ ಲಿಂಕ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ವರ್ಚುವಲ್ ಬಾಕ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಪ್ರೀವಿಯಸ್ ರಿಲೀಸಸ್ ಅಂತಿದೆಯಲ್ಲ, ಇಲ್ಲಿ ವರ್ಚುವಲ್ ಬಾಕ್ಸ್ ಓಲ್ಡರ್ ಬಿಲ್ಡ್ಸ್ ಅಂತ ಇದೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಿಮ್ಗೆ ವರ್ಚುವಲ್ ಬಾಕ್ಸ್ 7.1 ಅಂತ ಸಿಗುತ್ತೆ. ಅಲ್ಲಿ ಹೋಗಿ ಇಲ್ಲಿ ನೋಡಿ, ವರ್ಚುವಲ್ ಬಾಕ್ಸ್ 7.1.12 ಅಂತ ಇದೆ. ಇದರಲ್ಲಿ ವಿಂಡೋಸ್ ಹೋಸ್ಟ್ ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಳ್ಳೋಕೆ ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಡೌನ್ಲೋಡ್ ಆಗಕ್ ಶುರು ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಎಕ್ಸ್ಟೆನ್ಷನ್ ಪ್ಯಾಕ್ ಕೂಡ ಬೇಕು. ಸೊ ಅದನ್ನು ಪ್ರೆಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಡೌನ್ಲೋಡ್ ಆಗ್ತಿದಾವೆ ಇವೆರಡು. ಈಗ ಒಂದ್ಸತಿ ಇವೆರಡು ಡೌನ್ಲೋಡ್ ಆದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ. ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ಸ್ ಇದೆ, ತೋರಿಸ್ತೀನಿ ನಿಮ್ಗೆ. ಇದನ್ನ ಕಂಪ್ಲೀಟ್ ಡೌನ್ಲೋಡ್ ಆಗಕ್ ಬಿಡಿ. ಈ ಬ್ಲೂ ಟಿಕ್ ಇಲ್ಲಿವರೆಗೂ ಬಂತು ಅಂದ್ರೆ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ಇದು ಕೂಡ ಸೇಮ್, ಕಂಪ್ಲೀಟ್ ಇಲ್ಲಿವರೆಗೂ ಬ್ಲೂ ಟಿಕ್ ಬಂತು ಅಂತ ಅಂದ್ರೆ ಡೌನ್ಲೋಡ್ ಆಗಿದೆ ಅಂತ ಅರ್ಥ. ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಅದನ್ನ. ಡೌನ್ಲೋಡ್ ಆದ ತಕ್ಷಣ ಇದು ನಿಮ್ಗೆ ನಿಮ್ ಫೋಲ್ಡರ್ ಅಲ್ಲಿ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ನಾನು ಡೌನ್ಲೋಡ್ ಮಾಡಿರೋ ತೋರಿಸ್ತಿದ್ದೀನಿ ನಿಮ್ಗೆ. ವರ್ಚುವಲ್ ಬಾಕ್ಸ್ 7.1.12 ಇದು ವಿಂಡೋಸ್ ಹೋಸ್ಟ್ ಅಂತ ನಾವೇನ್ ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ಅದಿದು. ಇದು ಎಕ್ಸ್ಟೆನ್ಷನ್ ಪ್ಯಾಕ್ ಎರಡು ಕೂಡ ಡೌನ್ಲೋಡ್ ಆಗಿದಾವೆ ನನ್ನ ಹತ್ರ. ಈಗ ನೆಕ್ಸ್ಟ್ ಬಂದು ಅದೆರಡು ಡೌನ್ಲೋಡ್ ಆದ ತಕ್ಷಣ ಇನ್ನೊಂದು ಲಿಂಕ್ ಇದೆ ಅಲ್ಲ, ಉಬುಂಟು ಡೌನ್ಲೋಡ್ ಮಾಡ್ಕೊಳ್ಳೋಕೆ, ಅದನ್ನ ಓಪನ್ ಮಾಡಿ. ಅದನ್ನ ಓಪನ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ 2 ಟೈಪ್ಸ್ ಇದೆ. ಉಬುಂಟು 24.04.3 LTS ಅಂತ ಒಂದು, ಇನ್ನೊಂದು 25.04 ಅಂತ. ನೀವು 24.04.3 LTS ವರ್ಷನ್ ಏನಿದೆಯಲ್ಲ, ಲೇಟೆಸ್ಟ್ ವರ್ಷನ್, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿದ್ರೆ ಇದು ಡೌನ್ಲೋಡ್ ಶುರು ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲೇನು ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಉಬುಂಟು ಅಂತ ತೋರಿಸ್ತಿದೆ ಅಲ್ಲ, ಈಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇದು ಮೋಸ್ಟ್ ಪ್ರೊಬಬ್ಲಿ 40 to 50 ಮಿನಿಟ್ಸ್ 1 ಅವರ್ ಕೂಡ ತಗೋಬಹುದು ಡೌನ್ಲೋಡ್ ಆಗಕ್ಕೆ. ಇದು ನಿಮ್ ಡೇಟಾ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗ ಡೌನ್ಲೋಡ್ ಆಗಿಲ್ಲ ಅಂತ ಅಂದ್ರೆ. ಇದು ಕೂಡ ನಾನು ಈಗ ಡೌನ್ಲೋಡ್ ಮಾಡಿದ್ದಿದೆ, ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳಿ ಇದನ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಇವನ್ನೆಲ್ಲ. ಇದು ಕೂಡ ನಿಮ್ಗೆ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಫೋಲ್ಡರ್ ಅಲ್ಲಿ ಹೋಗಿ ಡೌನ್ಲೋಡ್ಸ್ ಅಲ್ಲಿ ಹೋಗಿ, ಅಲ್ಲಿ ನೋಡಿ, ಡೌನ್ಲೋಡ್ ಆದ ತಕ್ಷಣ ನಿಮ್ಗೆ ಈ ತರ ಕಾಣಿಸುತ್ತೆ ಒಂದು ಉಬುಂಟು 24.04.3 ಡೆಸ್ಕ್ಟಾಪ್ ಅಂತ. ಇದು ಡೌನ್ಲೋಡ್ ಆದ ತಕ್ಷಣ ನಿಮಗೆ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಸಿಗೋದು ಮೂರುನು. ಇದು ಕಂಪ್ಲೀಟ್ ಆಗಿ ಇನ್ನು ಡೌನ್ಲೋಡ್ ಆಗಿಲ್ಲ ಯಾವುದು ಕೂಡ. ಈಗ ನೀವು ವರ್ಚುವಲ್ ಬಾಕ್ಸ್ ಇದೇನಿದೆ ಅಲ್ಲ, ವರ್ಚುವಲ್ ಬಾಕ್ಸ್ ವಿಂಡೋಸ್ ಅಂತ, ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಡು ಯು ವಾಂಟ್ ಟು ಅಲೋ ದಿಸ್ ಆಪ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್ ಅಂತ ಇರುತ್ತೆ. ಎಸ್ ಅಂತ ಕೊಡಿ. ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ.
ನೆಕ್ಸ್ಟ್ ಕೊಡ್ತಾ ಹೋಗಿ. ನಂದು ಆಲ್ರೆಡಿ ಸಿಸ್ಟಮ್ ಅಲ್ಲಿ ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ಡ್ ಆಗಿದೆ. ಸೊ ಇದು ಈ ತರ ತೋರಿಸ್ತಿದೆ ರಿಮೂವ್ ಆರ್ ರಿಪೇರ್ ಅಂತ. ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಫಿನಿಶ್ ಅಂತ ಆಪ್ಷನ್ ಬರುತ್ತೆ. ನನ್ನ ಕ್ಯಾನ್ಸಲ್ ಮಾಡ್ಕೊತಿದ್ದೀನಿ. ಇದೇನ್ ಫಿನಿಶ್ ಅಂತ ಆಪ್ಷನ್ ಬರುತ್ತಲ್ಲ, ನೀವು ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತಾ ಹೋದ್ರೆ ನಿಮಗೆ ಫಿನಿಶ್ ಅಂತ ಆಪ್ಷನ್ ಬರುತ್ತೆ. ಫಿನಿಶ್ ಅಂತ ಕೊಟ್ರೆ ನಿಮ್ದು ವರ್ಚುವಲ್ ಬಾಕ್ಸ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗುತ್ತೆ. ಒಂದ್ಸತಿ ಇದು ಡೌನ್ಲೋಡ್ ಆಯ್ತು ಅಂತ ಅಂದ್ರೆ ನಿಮ್ಗೆ ನಿಮ್ದು ಮೇನ್ ಸ್ಕ್ರೀನ್ ಏನಿರುತ್ತಲ್ಲ ಅದ್ರಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ವರ್ಚುವಲ್ ಬಾಕ್ಸ್, ಒರಾಕಲ್ ವರ್ಚುವಲ್ ಬಾಕ್ಸ್ ಅಂತ ತೋರಿಸಿದಲ್ಲ, ಈ ತರ ಒಂದು ತೋರಿಸುತ್ತೆ. ನೆಕ್ಸ್ಟ್ ಬಂದು ನೀವು ಒರಾಕಲ್ ವರ್ಚುವಲ್ ಬಾಕ್ಸ್ ಐಕಾನ್ನ ಪ್ರೆಸ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನ್ಯೂ ಅಂತ ಪ್ರೆಸ್ ಮಾಡಿ ಅಲ್ಲಿ ನೇಮ್ ಅಂತ ಇದೆ, ಉಬಂಟು 24.04 ಅಂತ ಕೊಡಿ. ನಾವು ವರ್ಚುವಲ್ ಬಾಕ್ಸಲ್ಲಿ ಉಬಂಟುನ ಡೌನ್ಲೋಡ್ ಮಾಡ್ಕೊಡ್ತಿದ್ದೀವಲ್ಲ, ಸೊ ಉಬಂಟು 24.04 LTS ಅಂತ ಕೊಡಿ. ಅಲ್ಲಿ ನೋಡಿ ಗ್ರೀನ್ ಟಿಕ್ ಮಾರ್ಕ್ ಕಾಣ್ತಿದೆ ಎದುರುಗಡೆ. ವರ್ಷನ್ ನೋಡಿ ಚೆಕ್ ಮಾಡಿ. ಉಬಂಟು 64 ಬಿಟ್ ಇರಬೇಕದು ವರ್ಷನ್ನು. ನೆಕ್ಸ್ಟ್ ಟೈಪಲ್ಲಿ ಲಿನೆಕ್ಸ್ ಇರಬೇಕು. ಇಲ್ಲ ಅಂತಂದರೆ ಡ್ರಾಪ್ ಡೌನಲ್ಲಿ ಹೋಗಿ ಚೆಕ್ ಮಾಡಿ ಲಿನೆಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವರ್ಷನ್ ಕೂಡ 64 ಬಿಟ್ ಉಬಂಟು ಇಲ್ಲ ಅಂತಂದರೆ ಡ್ರಾಪ್ ಡೌನಲ್ಲಿ ಹೋಗಿ ಉಬಂಟು 64 ಬಿಟ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೆಸ್ ಮಾಡಿ. ಹಾರ್ಡ್ವೇರ್ ಅಂತ ಇದೆ. ಹಾರ್ಡ್ವೇರಲ್ಲಿ ಬೇಸ್ ಮೆಮ್ರಿ ಮತ್ತು ಪ್ರೊಸೆಸರ್ ಅಂತ ಇದೆ. ಬೇಸ್ ಮೆಮ್ರಿ ಮತ್ತು ಪ್ರೊಸೆಸರ್ ಎರಡೂ ಗ್ರೀನ್, ನಿಮ್ಮದು ಪಾಯಿಂಟರ್ ಇದೆಲ್ಲ ಬ್ಲೂ ಪಾಯಿಂಟರು, ಅದು ಗ್ರೀನ್ ಲೈನ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ತೊಗೊಂಡು ಬಂದು ಪ್ಲೇಸ್ ಮಾಡಿ. ಅದನ್ನು ಅರೌಂಡ್ 24,400 MB ಬರುತ್ತೆ. ಅಲ್ಲಿ ಕಾಣಿಸ್ತಿದೆ ನೋಡಿ ಮುಂದೆ. ನೆಕ್ಸ್ಟ್ ಪ್ರೊಸೆಸರ್ ಕೂಡ ನನ್ನಲ್ಲಿ 8 CPUs ಇದೆ. ಗ್ರೀನ್ ಲೈನ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿ ಪಾಯಿಂಟರ್ ತೊಗೊಂಬನ್ನಿ, ಅಂದರೆ 4 CPUs ಸೆಲೆಕ್ಟ್ ಆಗುತ್ತೆ. ನಿಮ್ಮ CPU ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು CPU ಎಷ್ಟು ಸೆಲೆಕ್ಟ್ ಆಗುತ್ತೆ ಅನ್ನೋದು. ನೀವು ಜಸ್ಟ್ ಆ ಗ್ರೀನ್ ಲೈನು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಪಾಯಿಂಟ್ ಮಾಡಿ. ಎನೇಬಲ್ EFI ಅಂತ ಇದೆ, ಆ ಚೆಕ್ ಬಾಕ್ಸ್ನ ಹಾಗೆ ಬಿಡಿ, ಏನು ಚೇಂಜಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವರ್ಚುವಲ್ ಹಾರ್ಡ್ ಡಿಸ್ಕ್ ಅಂತ ಇದೆ. ಅಲ್ಲಿ ಕ್ರಿಯೇಟ್ ಅ ವರ್ಚುವಲ್ ಹಾರ್ಡ್ ಡಿಸ್ಕ್ ನಾವು. ಡಿಸ್ಕ್ ಸೈಜು ಹಾಫ್ ಅಥವಾ ಮೋರ್ ದೆನ್ ಹಾಫ್ ಇರಬೇಕು. ಹಾಫ್ ಇಟ್ಕೊಳ್ಳಿ, ಇಲ್ಲಾಂದರೆ ಮೋರ್ ದೆನ್ ಹಾಫ್ ಇಟ್ಕೊಳ್ಳಿ. ನಾನು ಮೋರ್ ದೆನ್ ಹಾಫ್ ತೊಗೋತಿದ್ದೀನಿ. ಇಟ್ಸ್ ಬೆಟರ್. ಟೈಪ್ ಮಾಡ್ಕೊಳ್ತೀನಿ 100 GB ಅಂತ. ನೆಕ್ಸ್ಟ್ ಕೆಳಗಡೆ ನೋಡಿ ಇನ್ನೊಂದು ಚೆಕ್ ಬಾಕ್ಸ್ ಇದೆ, ಪ್ರೀ ಅಲೋಕೇಟೆಡ್ ಫುಲ್ ಸೈಜ್ ಅಂತ. ನಮಗಿದ್ರ ಅವಶ್ಯಕತೆ ಇಲ್ಲ, ಸೊ ಚೆಕ್ ಬಾಕ್ಸ್ನ ಹೇಗಿದೆಯೋ ಹಾಗೆ ಬಿಡಿ, ಇನ್ನು ಚೇಂಜಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ಈಗ ನೋಡಿ ನೀವು ಏನೇನೆಲ್ಲ ಮಾಡಿದ್ರಿ ಅದ್ರ ಸಮರಿ ಬಂದಿದೆ. ಫಿನಿಶ್ ಕೊಡಿ. ಈಗ ನಿಮಗೆ ಟೂಲ್ ಸೆಕ್ಷನಲ್ಲಿ ಉಬಂಟು 24.04 LTS ಅಂತ ಶೋ ಆಗ್ತಿರುತ್ತೆ. ಇದಕ್ಕೂ ಮುಂಚೆ ನಿಮ್ಮ ಟೂಲ್ ಸೆಕ್ಷನ್ ಖಾಲಿ ಇರುತ್ತೆ. ಈಗ ಉಬಂಟು 24.04 LTS ಅಂತ ಶೋ ಆಗುತ್ತೆ. ಸೆಟ್ಟಿಂಗ್ಸಿಗೆ ಹೋಗಿ, ಜನರಲ್ ಸೆಟ್ಟಿಂಗ್ಸು, ಅಲ್ಲಿ ನೋಡಿ ನೇಮು, ಟೈಪು, ವರ್ಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ. ಅಡ್ವಾನ್ಸ್ ಸೆಟ್ಟಿಂಗಿಗೆ ಹೋಗಿ, ಇಲ್ಲಿ ಶೇರ್ಡ್ ಕ್ಲಿಪ್ ಬೋರ್ಡ್ ಮತ್ತು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ 2 ಆಪ್ಷನ್ ಇದೆ. ಇಲ್ಲಿ 2 ಡಿಸೇಬಲ್ಡ್ ಅಂತ ಡಿಫಾಲ್ಟಾಗಿ ಇದೆ. ನೀವು ಇದನ್ನು ಬೈ ಡೈರೆಕ್ಷನಲ್ ಮಾಡ್ಕೊಳ್ಳಿ. ಇದು ಏನಪ್ಪ ಅಂತಂದರೆ, ನೀವು ವಿಂಡೋಸ್ ಟು ವರ್ಚುವಲ್ ಬಾಕ್ಸ್ ಮತ್ತು ವರ್ಚುವಲ್ ಬಾಕ್ಸ್ ಟು ವಿಂಡೋಸ್ ನೀವು ಕ್ಲಿಪ್ ಬೋರ್ಡ್ನ ಶೇರ್ ಮಾಡ್ಬೋದು, ಅಂದರೆ ಕಾಪಿ ಪೇಸ್ಟ್ ಮಾಡ್ಕೊಳ್ಬಹುದು. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಹಾಗೆ, ನೀವು ವಿಂಡೋಸಿಂದ ವರ್ಚುವಲ್ ಬಾಕ್ಸ್ಗೆ, ವರ್ಚುವಲ್ ಬಾಕ್ಸಿಂದ ವಿಂಡೋಸ್ಗೆ ನೀವೇನಾದರೂ ಡ್ರ್ಯಾಗ್ ಮಾಡಿಕೊಂಡು ಏನಾದರೂ ಪ್ಲೇಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಮಾಡ್ಕೊಳ್ಬಹುದು. ಇಲ್ಲಿ
ಎರಡು ಬೈ ಡೈರೆಕ್ಷನಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ನು ಮತ್ತು ಡಿಸ್ಕ್ ಎನ್ಕ್ರಿಪ್ಷನ್ ಅದು ಡಿಫಾಲ್ಟ್ ಹೇಗಿದೆ ಹಾಗೆ ಬಿಡಿ, ಏನು ಚೇಂಜಸ್ ಮಾಡ್ಕೊಳ್ಬೇಡಿ. ಸಿಸ್ಟಮ್ ಹೋಗಿ ನಾವು ಆಲ್ರೆಡಿ ಬೇಸ್ ಮೆಮ್ರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಜಸ್ಟ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಸಿ ಪಿ ಯುಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಮೊದಲೇ, ಚೆಕ್ ಮಾಡ್ಕೊಳ್ಳಿ. 4 ಸಿ ಪಿ ಯುಸ್ ಇದೆ, ಅಲ್ಲಿ ನಾವು ಏನು ಸೆಲೆಕ್ಟ್ ಮಾಡಿದ್ವೋ ಅದೇ ಇದೆ ಇಲ್ಲಿ. ಡಿಸ್ಪ್ಲೇ ಏನು ಚೇಂಜ್ ಮಾಡಿಬಿಡಿ, ಡಿಫಾಲ್ಟ್ ಹೇಗಿದೆ ಹಾಗೆ ಬಿಡಿ. ಸ್ಟೋರೇಜಿಗೆ ಬನ್ನಿ. ಇಲ್ಲಿ ನೋಡಿ ಕಂಟ್ರೋಲರ್ ಐ ಡಿಯಲ್ಲಿ ಎಂಟಿ ಅಂತ ಇದೆ. ಈ ಡಿಸ್ಕ್ ಐಕಾನ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಚೂಸ್ ಆ್ಯಂಡ್ ಕ್ರಿಯೇಟ್ ವರ್ಚುವಲ್ ಆಪ್ಟಿಕಲ್ ಡಿಸ್ಕ್ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಡ್ ಅಂತ ಪ್ರೆಸ್ ಮಾಡಿ. ನಾವು ಉಬಂಟು ISO ಫೈಲ್ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈಗ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮದು ಡೌನ್ಲೋಡ್ಸಲ್ಲಿರುತ್ತೆ, ಡೌನ್ಲೋಡ್ಸಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಉಬಂಟು 24.04 ಡೆಸ್ಕ್ಟಾಪ್ AMD 64.ISO ಫೈಲ್ ಅಂತ ಬಂದಿದೆ, ISO ಅಂತ. ಚೂಸ್ ಅಂತ ಪ್ರೆಸ್ ಮಾಡಿ. ಈಗ ನೋಡಿ ಇಲ್ಲೂ ತೋರಿಸ್ತಿದೆ, ಎಂಟಿ ಇತ್ತಲ್ಲ ಆ ಪ್ಲೇಸಲ್ಲಿ ಉಬಂಟು ತೋರಿಸ್ತಿದೆ ನೋಡಿ. ISO ಫೈಲ್ ಉಬಂಟುದ ISO ಫೈಲ್ ತೋರಿಸ್ತಿದೆ. ನೆಕ್ಸ್ಟ್ ಆಡಿಯೋ ಉಳಿದಿದ್ದೆಲ್ಲ ಸೆಟ್ಟಿಂಗ್ಸು ಹಾಗೆ ಡಿಫಾಲ್ಟ್ ಏನಿದೆ ಅದಿರಲಿ ಬಿಡಿ. ನೆಕ್ಸ್ಟ್ ಬನ್ನಿ. ಈಗ ನೋಡಿ ನಿಮ್ಮ ಟೂಲ್ಸ್ ಸೆಕ್ಷನ್ ಕೆಳಗಡೆ ಉಬಂಟು 24.04 ಕಾಣಿಸ್ತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಅಂತ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಟ್ರೈ ಆ್ಯಂಡ್ ಇನ್ಸ್ಟಾಲ್ ಉಬಂಟು ಅಂತ ಇದೆ, ಅದನ್ನ ಪ್ರೆಸ್ ಮಾಡಿ. ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ 1 or 2 ಮಿನಿಟ್ಸ್ ತನಕ ಹ್ಯಾಂಗ್ ಆಯಿತು ಅಂತ ಅಂದರೆ ನೀವು ಮಷೀನ್ ಅಂತ ಇದೆ ನೋಡಿ ಇಲ್ಲಿ ಹೋಗಿ ರೀಸೆಟ್ ಮಾಡ್ಕೊಳ್ಳಿ. ರೀಸೆಟ್ ಆಪ್ಷನ್ನ ಪ್ರೆಸ್ ಮಾಡಿ, ರೀಸೆಟ್ ಆಗುತ್ತದು. ಈಗ ನೋಡಿ ಪ್ರಾಪರಾಗಿ ವರ್ಕ್ ಆಗ್ತಿದೆ. ಇನ್ಸ್ಟಾಲ್ ಉಬಂಟು ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಚೂಸ್ ಯುವರ್ ಲ್ಯಾಂಗ್ವೇಜ್ ಅಂತ ಇದೆ, ಇಂಗ್ಲೀಷ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಆಕ್ಸೆಸಬಿಲಿಟಿ ಇನ್ ಉಬಂಟು ಅಂತ ಇದೆ, ಡಿಫಾಲ್ಟ್ ಏನಿದೆ ಅದನ್ನು ಬಿಡಿ, ಏನು ಚೇಂಜಸ್ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ ಸೆಲೆಕ್ಟ್ ಯುವರ್ ಕೀಬೋರ್ಡ್ ಲೇಔಟ್ ಅಂತ ಇದೆ, ಇಂಗ್ಲೀಷ್ US ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಕನೆಕ್ಟ್ ಟು ದ ಇಂಟರ್ನೆಟ್ ಅಂತ ಬರುತ್ತೆ. ಇಲ್ಲಿ ನೀವು ವೈಫೈ ಯೂಸ್ ಮಾಡ್ತಿದ್ರೂ ಕೂಡ ಯೂಸ್ ವಯರ್ಡ್ ಕನೆಕ್ಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಯೂಸ್ ವಯರ್ಡ್ ಕನೆಕ್ಷನ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ವಾಟ್ ಡು ಯು ವಾಂಟ್ ಟು ಡೂ ವಿತ್ ಉಬಂಟು ಅಂತ ಇದೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ತಿದ್ದೀರಾ ಉಬಂಟುನ, ಇನ್ಸ್ಟಾಲ್ ಉಬಂಟು ಕೊಡಿ. ನೆಕ್ಸ್ಟ್ ಕೊಡಿ. ಹೌ ಡು ಯು ಲೈಕ್ ಟು ಇನ್ಸ್ಟಾಲ್ ಅಂತ ಇದೆ. ಇಂಟರ್ಯಾಕ್ಟಿವ್ ಇನ್ಸ್ಟಾಲೇಷನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ವಾಟ್ ಆ್ಯಪ್ಸ್
ವುಡ್ ಯು ಲೈಕ್ ಟು ಇನ್ಸ್ಟಾಲ್ ಟು ಸ್ಟಾರ್ಟ್ ವಿತ್ ಅಂತ ಇದೆ. ಅದನ್ನ ಡಿಫಾಲ್ಟ್ ಸೆಲೆಕ್ಷನ್ ಆಗಿಬಿಟ್ಬಿಡಿ. ಡಿಫಾಲ್ಟಲ್ಲಿ ಏನು ಸೆಲೆಕ್ಷನ್ ಆಗುತ್ತೋ ಅದೇ ಇರಲಿ. ನೆಕ್ಸ್ಟ್ ಕೊಡಿ. ಇನ್ಸ್ಟಾಲ್ ರೆಕಮೆಂಡೆಡ್ ಸಾಫ್ಟ್ವೇರ್ ಇದೆ. ಇಲ್ಲಿ ನೀವು 2 ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಹೌ ಡು ಯು ವಾಂಟ್ ಟು ಇನ್ಸ್ಟಾಲ್ ಉಬಂಟು ಅಂತ ಇದೆ. ನೀವಿಲ್ಲಿ ಎರೇಸ್ ಡಿಸ್ಕ್ ಆ್ಯಂಡ್ ಇನ್ಸ್ಟಾಲ್ ಉಬಂಟು ಅಂತ ಕೊಡಿ. ಇದು ಸ್ಕ್ರ್ಯಾಚಿಂದ ನಿಮ್ಮ ಉಬಂಟುನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮ ನೇಮ್ ಕೊಡಿ. ನಿಮ್ಮ ನೇಮ್ ಆದರೂ ಕೊಡಿ ಅಥವಾ ಬೇರೆ ಏನಾದರೂ ನೇಮ್ ಕೊಡಿ. ಅದು ನಿಮಗೆ ಲಾಗಿನ್ ಆಗೋ ಟೈಮಲ್ಲಿ ನಿಮಗೆ ಯೂಸರ್ ನೇಮ್ ಅಂತ ಶೋ ಆಗುತ್ತೆ. ನಾನಿಲ್ಲಿ ಕೋಡ್ ಬೈಂಡ್ ಅಂತ ಕೊಡ್ತಿದ್ದೀನಿ. ನೀವು ಬೇಕಾದರೆ ಬೇರೆ ನೇಮ್ನ ಕೊಟ್ಕೊಳ್ಳಿ. ನಾನಿಲ್ಲಿ ಕಂಪ್ಯೂಟರ್ ನೇಮ್ ಕೂಡ ಕೋಡ್ ಬೈಂಡ್ ಅಂತಲೇ ಕೊಡ್ತೀನಿ. ಒಂದು ಪಾಸ್ವರ್ಡ್ ಕೊಟ್ಕೊಳ್ಳಿ. ನೀವು ಈ ಪಾಸ್ವರ್ಡನ್ನ ನೆನ್ಪಿಟ್ಕೋಬೇಕಾಗತ್ತೆ. ಎವ್ರಿ ಟೈಮ್ ನೀವು ಲಾಗಿನ್ ಆಗೋ ಟೈಮಲ್ಲಿ ಇದನ್ನ ಕೊಡಬೇಕು. ಕನ್ಫರ್ಮ್ ಪಾಸ್ವರ್ಡ್. ರೀರೈಟ್ ಮಾಡ್ತಿದ್ದೀನಿ ಪಾಸ್ವರ್ಡ್ನ. ಈ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಕ್ವೈರ್ ಮೈ ಪಾಸ್ವರ್ಡ್ ಟು ಲಾಗಿನ್ ಅಂತ. ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ ಲೊಕೇಶನ್ ತೋರಿಸ್ತಿದೆ. ಅದು ಡಿಫಾಲ್ಟಾಗಿ ತಗೊಳುತ್ತೆ. ಸೊ ನೀವೇನು ಚೇಂಜಸ್ ಮಾಡ್ಕೊಳ್ದೇ ಇದ್ರೂ ನಡೆಯುತ್ತೆ. ಬೇರೆ ಯಾವುದೋ ಲೊಕೇಶನ್ ತೋರಿಸ್ತಿದೆ ಅಂದರೂ ಇಟ್ಸ್ ಓಕೆ. ನೆಕ್ಸ್ಟ್ ಕೊಡಿ. ನೀವು ಇಷ್ಟೊತ್ತು ಏನೇನೆಲ್ಲ ಚೇಂಜಸ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ಸಮರಿ ಥರ ಬಂತು. ಇನ್ಸ್ಟಾಲ್ ಅಂತ ಕೊಡಿ. ಈಗ ನಿಮ್ಮ ಉಬಂಟು ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವರ್ಚುವಲ್ ಬಾಕ್ಸಲ್ಲಿ. ರೀಸ್ಟಾರ್ಟ್ ನಾವು ಕೊಡಿ. ಒಂದ್ಸತಿ ಇನ್ಸ್ಟಾಲ್ ಆದಮೇಲೆ ಇದನ್ನು ರೀಸ್ಟಾರ್ಟ್ ನಾವು ಅಂತ ಕೊಡಿ. ನೋಡಿ ಆಗಲೇ ನಾವು ಏನು ನೇಮ್ ಕೊಟ್ಟಿದ್ವೋ ಅದು ಇಲ್ಲಿ ತೋರಿಸ್ತಿದೆ. ಯೂಸರ್ ನೇಮು. ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಏನು ಕೊಟ್ಟಿದ್ರೋ ಅದನ್ನ ಪಾಸ್ವರ್ಡ್ ಕೊಡಿ. ಅಕೌಂಟ್ ಕ್ರಿಯೇಷನ್ ಕೊಟ್ಟಿರೋ ಟೈಮಲ್ಲಿ ಕೊಟ್ಟಿರೋ ಪಾಸ್ವರ್ಡನ್ನ ಇಲ್ಲಿ ಕೊಡಬೇಕು. ನೋಡಿ ನಿಮ್ಮ ಉಬಂಟು ಸ್ಕ್ರೀನ್ ಓಪನ್ ಆಯಿತು. ವೆಲ್ಕಮ್ ಟು ಉಬಂಟು ಅಂತ ಇದೆ. ನೆಕ್ಸ್ಟ್ ಕೊಡಿ. ಎನೇಬಲ್ ಉಬಂಟು ಪ್ರೋ ನಾವ್ ಆರ್ ಸ್ಕಿಪ್ ದಿಸ್ ಸ್ಟೆಪ್ ಅಂತ ಇದೆ. ಸ್ಕಿಪ್ ಕೊಡಿ. ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಅನ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನೋ ಡೋಂಟ್ ಶೇರ್ ಸಿಸ್ಟಮ್ ಡೇಟಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಫಿನಿಶ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನಿಮ್ಮ ಉಬಂಟು ರೆಡಿ ಆಯಿತು.